Good morning, my dear students. Today we are discussing about the new chapter. ಇವತ್ತು ನಾವು ಒಂದು ಹೊಸ ಪಾಠವನ್ನು ಶುರು ಮಾಡೋಣ. ಅದು ಅಧ್ಯಾಯ 8. ಈ ನವೋದಯ ತರಬೇತಿಯಲ್ಲಿ ನೀವು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಇಲ್ಲಿ ಅಧ್ಯಾಯ 8ರಲ್ಲಿ ಹಣ, ದೂರ, ಕಾಲ, ಉದ್ದದ ಮೂಲಮಾನಗಳ ಪರಿಮಾಣವನ್ನು ನಾವಿಲ್ಲಿ ತಿಳ್ಕೊಳ್ತೇವೆ, ಹೌದಲ್ವಾ? ಸೊ ಇಂದು ನಾವು ಕಾಲ, ಹಣ, ಉದ್ದದ ಮೂಲಮಾನಗಳ ಪರಿಚಯಗಳನ್ನು ಮಾಡ್ಕೊಳ್ಳೋಣ. ಈಗ ಕಾಲದ ಮೂಲಮಾನ ಯಾವುದಪ್ಪ ಮಗು? ಪ್ರೀತಮ್, ಕಾಲದ ಮೂಲಮಾನ ಯಾವುದು? ಪುನರ್ವಿಕಾ, ಕಾಲದ ಮೂಲಮಾನ ಸೆಕೆಂಡ್. ಸೊ ಕಾಲದ ಮೂಲಮಾನ ನಾವು ಸೆಕೆಂಡ್, ಚಿಕ್ಕ ಆದರ್ಶಮಾನದಿಂದ ಹೇಳ್ತೀವಿ, ಸೆಕೆಂಡ್ ಅಂತ. ಅದನ್ನ ಸೆಕ್ ಅಂತ ಬರೀತೀವಿ, ಸಿಂಪಲ್ ಆಗಿ ಸೆಕೆಂಡ್. ಗೊತ್ತಾಯ್ತಾ? ಹಾಗಾದರೆ ಸೆಕೆಂಡ್ ಅಂತಂತಂದಮೇಲೆ ನಾವು ನಿಮಿಷ, ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಅಂತ ಹೇಳ್ತೀವಿ? 60 ಸೆಕೆಂಡ್. ಒಂದು ನಿಮಿಷಕ್ಕೆ 60 ಸೆಕೆಂಡ್. ಹೌದಲ್ಲ ಮಕ್ಕಳೇ? ಸೆಕೆಂಡ್ಗಳು. ಸೊ ಅದೇ ಅನ್ವಿತಾ, ಒಂದು ಗಂಟೆಗೆ ಎಷ್ಟು ನಿಮಿಷ? ಅನ್ವಿತಾ, 60 ನಿಮಿಷ. ಒಂದು ಗಂಟೆಗೆ 60 ನಿಮಿಷ. ಹಾಗಾದರೆ ಒಂದು ಗಂಟೆಗೆ 60 ನಿಮಿಷಗಳು ಆದರೆ ಕೇಶವ, ಒಂದು ಗಂಟೆಗೆ ಎಷ್ಟು ಸೆಕೆಂಡ್ಗಳು? ಒಂದು ಗಂಟೆಗೆ ಎಷ್ಟು ಸೆಕೆಂಡ್ಗಳು? 3600 ಸೆಕೆಂಡ್. ಮಗು, 3600 ಸೆಕೆಂಡ್ ಅಂದ್ರೆ ಹೆಂಗೆ? ನಿನಗೆ ಹೆಂಗೆ ತಿಳಿತು? ಹೌದಲ್ವಾ? ಹೇಗೆ ಗುಣಾಕಾರ ಮಾಡಬೇಕು ಅಂತ ಹೇಳ್ತೇವೆ ಪುನರ್ವಿಕ. ಮಗು, ಗುಣಾಕಾರ ಅಂದ್ರೆ ಹೇಗೆ ಮಾಡ್ತೀಯಾ? ಒಂದು ಗಂಟೆಗೆ 60 ನಿಮಿಷ 60 ಸೆಕೆಂಡ್ಗಳು ಅಲ್ವಾ? 60 ನಿಮಿಷ 60 ಸೆಕೆಂಡ್. ಒಂದು ನಿಮಿಷಕ್ಕೆ 60 ಸೆಕೆಂಡ್ ಅಲ್ವಾ? ಅದಕ್ಕೆ ನಾವು ಗಂಟೆಗೆ 60 ನಿಮಿಷ, ಒಂದು ನಿಮಿಷಕ್ಕೆ 60 ಸೆಕೆಂಡ್ ಇಂಟು ಮಾಡಬೇಕು. 6×36 20 3600 ಸೆಕೆಂಡ್ಗಳು. ಅರ್ಥ ಆಯ್ತಲ್ಲ ಮಕ್ಕಳ? ಒಂದು ಗಂಟೆಗೆ ಎಷ್ಟು ಸೆಕೆಂಡ್ ಅಂತ ಕೇಳಿದಾಗ 3600 ಸೆಕೆಂಡ್ ಅಂತೇಳಿ ನೀವು ಹೇಳ್ತೀರ. ಅದೇ ರೀತಿ ನಾವು ಕಾಲವನ್ನು, ಟೈಮನ್ನು ಇಲ್ಲಿ ಹೇಳ್ತಿರುವಾಗ ಒಂದು ವಾರ ಅಂತ ಅಲ್ವಾ? ಒಂದು ವಾರ ಅನ್ನೋದಕ್ಕಿಂತ ಮುಂಚೆಗೆ ಒಂದು ದಿನಕ್ಕೆ ನಿಮಗೆಲ್ಲ ಗೊತ್ತಿದೆ, ಒಂದು ದಿನಕ್ಕೆ 24 ಗಂಟೆಗಳು ಅಂತ. ಒಂದು ದಿನಕ್ಕೆ 24 ಗಂಟೆಗಳು. ಒಂದು ದಿನಕ್ಕೆ 24 ಗಂಟೆಗಳು ಅಂತ ಗೊತ್ತಿದೆ, ಹೌದಲ್ಲ? ಹಾಗಾದರೆ 14 ದಿನಕ್ಕೆ ಏನೆಂದು ಕರೆಯುತ್ತೇವೆ ಅಂತ ಕ್ವೆಶ್ಚನ್ ಮಾರ್ಕ್ ಅಂತ. ಆದರೆ ಈ 14 ದಿನಕ್ಕೆ ಅಂದರೆ ಏನಂತ ಕರೀತೇವೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ನಾವು 14 ದಿನಕ್ಕೆ ನಾವು ಒಂದು ಪಾಕ್ಷಿಕ ಅಂತ ಕರೀತೇವೆ. 14 ದಿನಕ್ಕೆ ಒಂದು ಪಾಕ್ಷಿಕ ಅಂದ್ರೆ ಈಗ ಅರ್ಥ ಆಯ್ತಲ್ವ ಮಕ್ಕಳ? ಮೊದಲು ಗೊತ್ತಿರ್ಲಿಲ್ಲ ಅಲ್ವಾ? ಈಗ ಪಾಕ್ಷಿಕ ಅಂದ್ರೆ 14 ದಿನ ಅಂತ ಗೊತ್ತಾಯ್ತು. ಹಾಗಾದ್ರೆ ಒಂದು ತಿಂಗಳಿಗೆ ಎಷ್ಟು ತಿಂಗಳು ಅಂತಂದಾಗ ನಾವು ಏನಂತ ಕರಿತೀವಿ? ಇವಾಗ 14 ದಿನಕ್ಕೆ ಪಾಕ್ಷಿಕ ಅಂತ ಕರೆದ್ವಿ. ಪಾಕ್ಷಿಕ ಅಂದ್ರೇನು? 14 ದಿನಕ್ಕೆ ಒಂದು ಪಾಕ್ಷಿಕ ಅಂತಾರೆ, ಪಾಕ್ಷಿಕ. ಹಾಗಾದ್ರೆ ಒಂದು ತಿಂಗಳಿಗೆ ಏನಂತಾರೆ? ಮಾಸ ಅಂತಾರೆ. ಈ ಮಾಸದಲ್ಲಿ ಹಿಂಗಾಗಿತ್ತು. ಒಂದು ಮಾಸ ಅಂದರೆ
ಒಂದು ತಿಂಗಳು ಮಾಸ ಅಂದರೆ ಒಂದು ತಿಂಗಳು. ಒಂದು ತಿಂಗಳಿಗೆ ಲಿಖಿತ ಎಷ್ಟು ದಿನಗಳು? ಸ್ಟ್ಯಾಂಡರ್ಡ್ ಡೇಸ್ ಎಷ್ಟು ಎಷ್ಟು ಮನೋಜು? ವೆರಿ ಗುಡ್ ಕಂದ. ಒಂದು ದಿನಕ್ಕೆ 30 ದಿನಗಳು. ನಮ್ಮ ಲಿಖಿತಗೂ ಗೊತ್ತಿತ್ತು, ಅದು ಹೇಳಕ್ಕೆ ಹೆದರ್ಕೊಂಡ್ಬಿಟ್ಲು ಅಲ್ವ ಮಗು? ಒಂದು ದಿನಕ್ಕೆ, ಒಂದು ತಿಂಗಳಿಗೆ ಎಷ್ಟು ದಿನಗಳು? 30 ದಿನಗಳು. ಸೊ ಈಗ ಬನ್ನಿ, ಒಂದು ವಾರಕ್ಕೆ 7 ದಿನ ಅಂತ ಗೊತ್ತಿದೆ. ಒಂದು ವಾರಕ್ಕೆ ಎಷ್ಟು ದಿನ? ಹೌದಲ್ಲ? ಸೊ ಆ ವಾರ ಬಂದಾಗ ನಾವು ಯಾವಾಗಲೂ ಆರ್ಡ್ರಿಗೆ ಹೇಳಬೇಕು. ಮೊದಲು ಭಾನುವಾರ, ನಂತರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತೇಳಿ. ಅದು ಆರ್ಡ್ರ್ ವೈಸ್ ಇರೋದೇ ಭಾನುವಾರದಿಂದ. ಗೊತ್ತೈತಿ ನಮ್ಮ ಮಕ್ಕಳ? ನೀವು ಸೋಮವಾರದಿಂದ ಕೊಂಡ್ಕೊಳ್ಬಾರ್ದು, ಅದು ಆರ್ಡ್ರ್ ವೈಸ್. ಮುಂದೆ ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ, ಅದ್ರಾಗ ಹೇಳೋದು. ಒಂದು ವರ್ಷ, ಒಂದು ವರ್ಷಕ್ಕೆ ಎಷ್ಟು ದಿನ ಅಂತ ಗೊತ್ತಾ ಮಕ್ಕಳ ನಿಮಗೆ? ಹಾಗಾದ್ರೆ ದಿಶಾ, ಒಂದು ವರ್ಷಕ್ಕೆ ಎಷ್ಟು ದಿನಗಳು? 365 ದಿನಗಳು. ಒಂದು ವರ್ಷಕ್ಕೆ 365 ದಿನ. ಹಾಗಾದ್ರೆ ಮಕ್ಕಳೇ 365 ದಿನ ಬರುತ್ತೆ, ಆದರೆ ನಮಗೆ ಅಧಿಕ ವರ್ಷನೂ ಬರುತ್ತೆ ಅಂತ ನಿಮಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಗಳು ಕೆಲವೊಬ್ರು ಹೇಳಿರ್ತಾರೆ ಅಲ್ವಾ? ಅದ್ರಾಗ ಎಲ್ಲರೂ ಅಂದರೆ ಮ್ಯಾಥ್ಸ್ ಟೀಚರೇ ಆಗಿರ್ತಾರೆ ಅಲ್ವಾ, ಲೆಕ್ಕ ಮಾಡಕ್ಕೆ ಅಲ್ವಾ? ಹಾಗಾದರೆ ವಿದ್ಯಾ, ಒಂದು ಅಧಿಕ ವರ್ಷ ಅಂದರೆ ಎಷ್ಟು ದಿನ ಇರ್ತದೆ? ಒಂದು ದಿನ ಜಾಸ್ತಿ ಅಷ್ಟೇ. ಒಂದು ವರ್ಷ 365 ದಿನಗಳ. ಸೊ ಒಂದು ಅಧಿಕ ವರ್ಷ ಅಂತಂದ್ರೆ ಅಲ್ಲಿ ಏನಂತ ಕರೀತಾರೆ? 366 ದಿನಗಳು. ಸೊ ನೋಡಿ, ಇಲ್ಲಿ ಒಂದು ಅಧಿಕ ವರ್ಷ ಅಂತದೆ. ಅದು ಯಾವ ತಿಂಗಳಲ್ಲಿ ಒಂದು ದಿನ ಹೆಚ್ಚಿಗೆ ಆಗುತ್ತೆ? ಫೆಬ್ರವರಿ ಅಲ್ವಾ? ಫೆಬ್ರವರಿ ತಿಂಗಳಲ್ಲಿ 28 ದಿನ ಬಂದರೆ ಅದು ಮಾಮೂಲಿ ವರ್ಷ. 29 ದಿನ ಬಂತು ಅಂದರೆ ಅದು ಅಧಿಕ ವರ್ಷ. ಸೊ ಈ ಅಧಿಕ ವರ್ಷದಲ್ಲಿ ನಮ್ಮ ದೇಶದ ಒಬ್ಬರು ಹೆಮ್ಮೆಯ ಪ್ರಧಾನಮಂತ್ರಿ ಅವರ ಹುಟ್ಟುಹಬ್ಬವನ್ನು 4 ವರ್ಷಕ್ಕೊಮ್ಮೆ, ಅಂದರೆ 3 ವರ್ಷಕ್ಕೊಮ್ಮೆ ಆಚರಿಸ್ಕೊಳ್ತಾರೆ. ಹೌದಲ್ಲ? 3 ವರ್ಷ ಆದಮೇಲೆ 4ನೇ ವರ್ಷ ಬರುತ್ತಲ್ಲ, 4 ವರ್ಷಕ್ಕೊಮ್ಮೆ ಎಲ್ಲ ಬರೋದು, ಪ್ರತಿ 4 ವರ್ಷಕ್ಕೆ. ಹಾಗಾದ್ರೆ ಅವ್ರು ಯಾರು? ಆ ಪ್ರಧಾನಮಂತ್ರಿ ಯಾರು? ನೀವು ನೆಕ್ಸ್ಟ್ ಹೋಗ್ತೀರಾ ಆ ಶಾಲೆಗಳಿಗೆ? ಅಲ್ಲ ಅಲ್ಲ, ತಪ್ಪು. ಮೊರಾರ್ಜಿ ದೇಸಾಯಿ. ಮೊರಾರ್ಜಿ ದೇಸಾಯಿ ಅನ್ನೋರು ಪ್ರತಿ 3 ವರ್ಷ ನಂತರ 4ನೇ ವರ್ಷಕ್ಕೆ ಬಿದ್ದಾಗ ಅವರ ಹುಟ್ಟುಹಬ್ಬವನ್ನು ಪ್ರತಿ 3 ವರ್ಷಗಳ ನಂತರ ಆಚರಿಸ್ಕೊಂತಾರೆ. ಯಾಕೆಂದರೆ ಅವರು ಬರ್ತ್ಡೇ ಫೆಬ್ರವರಿ 29 ಅಲ್ವಾ? ನೋಡಿ, ಫೆಬ್ರವರಿ 29 ಹುಟ್ಟದ್ದು, ಬರ್ತ್ಡೇ ಖರ್ಚು ಕಮ್ಮಿ ಅಲ್ವಾ? 3 ವರ್ಷ ಆದ್ಮೇಲೆ 4ನೇ ವರ್ಷಕ್ಕೆ ಒಂದ್ಸತಿ ಭರ್ಜರಿ ಮಾಡ್ಬೋದು ಅಲ್ವಾ? ಹಿಂದಾದ್ರೆ ಪ್ರತಿ ವರ್ಷ ಮಾಡ್ಬೇಕು ಅಂತಾರೆ. ಅವ್ರದ್ದಾದ್ರೆ 4 ವರ್ಷಕ್ಕೊಮ್ಮೆ ಅಂತ ಅಂತಾರೆ ಅಲ್ವಾ? ಅವ್ರದ್ದೇ ಒಂದು ಕುತೂಹಲ ಅಲ್ವಾ ಅವ್ರದ್ದೇ. ಸೊ ಹಾಗಾಗಿ ನೀವು ಈ ಕಾಲದ ಮೂಲಮಾನಗಳನ್ನು ತಿಳ್ಕೊಬೇಕು. ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ನ್ಯೂ ಚಾಪ್ಟರ್, ದಟ್ ಈಸ್ ಕಾಲ, ಹಣ ಮತ್ತು ಉದ್ದದ ಕಾಲ, ಹಣ, ನೀವು ಮಾತಾಡಬೇಕು. ಹಣ, ಉದ್ದದ ಮೂಲಮಾನಗಳ ಪರಿಚಯ. ನೋಟ್ಸ್ ಬರ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸ್ಟಾಪ್ ಮಾಡು.